ಸರ್, ಈಗ ಕಾಂಗ್ರೆಸ್ ರಾಜ್ಯದಲ್ಲಿ ಏನು ಸರ್ಕಾರ ಆಡಳಿತ ನಡೆಸ್ತಾ ಇದೆ ಭ್ರಷ್ಟಾಚಾರದಿಂದ ಕೂಡಿದೆ ಸರ್. ಯಾಕೆಂದ್ರೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಒಬ್ರು ದಲಿತರ ಹಿಂದುಳಿದ ಜಮೀನ ಇದ್ ಮಾಡ್ಕೊಂಡು ಅವ್ರ ಅದರಿಂದ 3 ಜನ ಸೈಟ್ ಪಡ್ಕೊಂಡಿದ್ದಾರೆ. ಅದೇ ರೀತಿ ST ಹಗರಣ 180 ಕೋಟಿ ಒಬ್ಬ ಸಚಿವರು, ಒಬ್ಬ ವಾಲ್ಮೀಕಿ ನಿಗಮದ ಅಧ್ಯಕ್ಷರು ನೇರವಾಗಿ ವೈಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ ಅಮೌಂಟ್. ಅದನ್ನ ಕಾರ್ ತಗೊಳೋದು, ಐಷಾಮಿ ಕಾರು, ಲಾಂಬೋರ್ಗಿನಿ ಕಾರ್ ತಗೊಳ್ಳೋ ಅಂತ ಪ್ರಯತ್ನ ಮಾಡಿದ್ದಾರೆ. ಇಂಥವರೆಲ್ಲ ರಾಜಕಾರಣದಲ್ಲಿ ಇರಬಾರ್ದು. ಈ ಕೂಡಲೇ ನೈತಿಕ ಹೊಣೆ ಹೊತ್ತು ಸಿಎಂ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಸರ್ಕಾರ ದಯವಿಟ್ಟು ವಜಾ ಮಾಡಬೇಕು ಅಂತ ರಾಜ್ಯಪಾಲರನ್ನು ನಾವು ಆಗ್ರಹಿಸ್ತಾ ಇದೀವಿ. ಸಿಎಂ ನೈತಿಕತೆ ಏನಾರ ಇದ್ರೆ ಸಿದ್ದರಾಮಯ್ಯನವರಿಗೆ ಈ ಕೂಡಲೇ ರಾಜೀನಾಮೆ ಕೊಡಬೇಕು. ಮೈಸೂರು ತಲುಪೋದ್ರಲ್ಲಿ ಅವ್ರು ರಾಜೀನಾಮೆ ಕೊಟ್ಟು ಅವ್ರು ಏನೋ ನಾನೇನೋ ಹಗರಣ ಇಲ್ಲ, ನಾನು ಭ್ರಷ್ಟಾಚಾರದ ರಹಿತ ಸಿಎಂ ಅಂತ ಹೇಳ್ಕೊಂತಾರೆ. ಅದಕ್ಕೆ ಅವರು ಸಾಬೀತು ಕೊಡಬೇಕು ಅಂತ ನಾವು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಂತ ಇದೀವಿ. 100% ಸಿಗುತ್ತೆ ಸರ್. ಬಿಜೆಪಿಯ ನಮ್ಮ ಕಾಲಘಟ್ಟದಲ್ಲಿ ಇದು ಪ್ರಥಮವಾದ ಪಾದಯಾತ್ರೆ ನಾವು ಮಾಡ್ತಾ ಇರೋದು. ಹಿಂದೆ ಕಾಂಗ್ರೆಸ್ ಇದೇ ಸಿಎಂ ಸಿದ್ದರಾಮಯ್ಯನವರೇ ಪಾದಯಾತ್ರೆ ಮಾಡಿದ್ರು. ಈಗ ಅವರೇ ಒಬ್ಬ ಒಂದು ಕಪ್ಪು ಚುಕ್ಕೆನ ಇಡೀ ಅವ್ರ ಮೈ ತುಂಬಾ ಬೆಳ್ಕೊಂಡಿದ್ದಾರೆ ಮಸಿ. ಯಾಕೆಂದ್ರೆ ಸುಮಾರು 14-15 ಸೈಟ್ ಮೂಡಾದಲ್ಲಿ 60 ಕೋಟಿಗೆ 70 ಕೋಟಿಗೆ ಹೆಚ್ಚು ಸೈಟ್ ತಗೊಂಡಿದ್ದಾರೆ. ಒಬ್ರು ದಲಿತ ಅವರ ಲಂಕಾ ಏನೋ ಅನ್ನೋ ವ್ಯಕ್ತಿಯದು ದಲಿತರದ್ದು ಸೈಟ್ ಜಮೀನ ಅವರ ಬಾಮೈದನ ಹೆಸರು ಮಾಡಿಸಿ ಇವರು ಸುಮ್ಮನೆ ವ್ಯವಸ್ಥಿತವಾಗಿ ಮಾಡ್ಕೊಂಡಿದ್ದಾರೆ. ಇದನ್ನ ಒಬ್ಬ ಅಧಿಕಾರಿ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಸರ್, ತುಂಬಾ ನೋಡ್ತಾ ಇದ್ದಾರೆ ನೀವು. 6ನೇ ದಿನ ಇವತ್ತು ಒಂದು 25-30 ಸಾವಿರ ಹೆಚ್ಚು ಜನ ಸೇರ್ತಾ ಇದ್ದಾರೆ. ಆ ತರ ಶ್ರೀರಂಗಪಟ್ಟಣ ತಲುಪಿದೀವಿ. ನಾಳೆ ಸಂಜೆ ಮೈಸೂರು ತಲುಪ್ತೀವಿ. ಶನಿವಾರ ದಿನ ಬೃಹತ್ 1 ಲಕ್ಷಕ್ಕೂ ಹೆಚ್ಚು ಜನ ಸೇರಿಸಿ ಒಂದು ಒಳ್ಳೆ ಸಮಾವೇಶ JDS ಮತ್ತು ಬಿಜೆಪಿ ವತಿಯಿಂದ ಮಾಡ್ತಾ ಇದೀವಿ ಸರ್. ಈ ಕೂಡ ಸರ್, ದೊಡ್ಡಬಳ್ಳಾಪುರದಿಂದ ಪ್ರತಿದಿನ 1000ಕ್ಕೂ ಹೆಚ್ಚು ಜನ ಬರ್ತಾ